ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಚಿನ್ನದ ಚೋರಿಗೆ ಐಷಾರಾಮಿ ವಾಚ್ಗಳ ಶೋಕಿ. ಗೋಲ್ಡ್ ಗರ್ಲ್ನಿಂದ 4,83,00,000 ತೆರಿಗೆ ವಂಚನೆ. 9 ತಿಂಗಳಲ್ಲೇ ಫಟಾಫಟ್ ಕೆಐಎಡಿಬಿ ಜಮೀನು ಮಂಜೂರು. ಸದನದಲ್ಲೂ ಗೋಲ್ಡ್ ಸ್ಮಗ್ಲಿಂಗ್ ಕ್ವೀನ್ನದ್ದೇ ಸದ್ದು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ. ಮರಣ ಶಾಸನ ಎಂದ ಅಶೋಕ್. ಮೈಕ್ರೋ ಫಿನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಮಂಡನೆ. ರಾಜ್ಯದಲ್ಲಿ ಜನರಿಗೆ ಹಾಲಿನ ದರ ಏರಿಕೆಯ ಜೊತೆಗೆ ಮತ್ತೊಂದು ಶಾಕ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ರನ್ಯಾರಾವ್ ನಿರ್ದೇಶಕಿಯಾಗಿರೋ ಕಂಪನಿಗೆ ಶಿರಾದ ಬಳಿ ರಾಜ್ಯ ಸರ್ಕಾರದಿಂದ 12 ಎಕರೆ ಜಮೀನು ಮಂಜೂರಾಗಿರೋದು ಬೆಳಕಿಗೆ ಬಂದಿದೆ. ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಗೆ ರನ್ಯಾ ಮತ್ತು ರಿಷಬ್ ಇಬ್ಬರೂ ಕೂಡ ನಿರ್ದೇಶಕರಾಗಿದ್ದಾರೆ. ಈ ಕಂಪನಿಗೆ 2023ರಲ್ಲಿ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿದೆ. ಈ ವಿಚಾರದ ಬಗ್ಗೆ ಕೆಐಎಡಿಬಿ ಸಿಇಒ ಮಹೇಶ್ ಸ್ಪಷ್ಟನೆ ಕೊಟ್ಟಿದ್ದು, ನಟಿ ರನ್ಯಾ ಕಂಪನಿಗೆ ಜನರಲ್ ಕ್ಯಾಟಗರಿಯಲ್ಲಿ ಜಮೀನು ಮಂಜೂರಾಗಿದೆ. ಸಿಂಗಲ್ ವಿಂಡೋ ಕಮಿಟಿಯಲ್ಲಿ ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಜಾಗ ಪಡೆಯೋದಕ್ಕೆ 2 ವರ್ಷಗಳ ಕಾಲ ಸಮಯ ಇರುತ್ತೆ. ಕ್ಲಿಯರೆನ್ಸ್ ಸಿಕ್ಕಿಯೇ 2 ವರ್ಷ ಮುಕ್ತಾಯವಾಗಿದೆ. ಹೀಗಾಗಿ ಜಾಗ ಮಂಜೂರು ಮಾಡೋದಕ್ಕೆ ಬರಲ್ಲ. 1 ಎಕರೆಗೆ ಶಿರಾದಲ್ಲಿ 65 ಲಕ್ಷ ರೂಪಾಯಿ ಅಂತೆ. ಒಟ್ಟು 12 ಎಕರೆಗೆ ದುಡ್ಡು ಕಟ್ಟಿಲ್ಲ. ಹೀಗಾಗಿ ಜಾಗ ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದು, ನಮ್ಮ ಸರ್ಕಾರಕ್ಕಾಗ್ಲಿ ನಮಗಾಗ್ಲಿ ಇದಕ್ಕೆ ಸಂಬಂಧ ಇಲ್ಲ. ಲ್ಯಾಂಡ್ ಅನ್ನು ತೆಗೆದುಕೊಂಡು ಕಂಪನಿಯನ್ನ ಕಟ್ಟಿದ್ರೆ ನಾವು ಮುಟ್ಟುಗೋಲನ್ನು ಹಾಕೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಿತ ಹೋಟೆಲ್ ಮಾಲೀಕನ ಮೊಮ್ಮಗ ತರುಣ್ ರಾಜ್ನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದುಬೈನಲ್ಲಿ ರನ್ಯಾ ಜೊತೆಗೆ ತರುಣ್ ಇದ್ದ ಎಂಬ ಮಾಹಿತಿಯನ್ನು ಆಧರಿಸಿ ವಶಕ್ಕೆ ಪಡೆಯಲಾಗಿದೆ. 24/1/2023 ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕಮಿಟಿಲಿ ಅವರಿಗೆ 12 ಎಕರೆದು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಆಗಿದೆ. ತದನಂತರ ಅವರು ನಮ್ಮನ್ನು ಬಂದು ಅಪ್ರೋಚ್ ಮಾಡಿ ನಮಗೆ ಹಣ ಕಟ್ಟಿಲ್ಲ. ಹಾಗಾಗಿ ಅವರಿಗೆ ಹಂಚಿಕೆ ಮಾಡಿಲ್ಲ. ಅಲ್ಲಿ ಅವ್ರು ಕೆಐಡಿಬಿ ಲ್ಯಾಂಡ್ ತಗೊಂಡು ಅವ್ರೇನಾದ್ರು ಉದ್ದೇಶ ಏನಿತ್ತು, ಅಲ್ಲಿ ಫ್ಯಾಕ್ಟ್ರಿ ಯಾವ ಫ್ಯಾಕ್ಟ್ರಿ ಮಾಡಕ್ಕೆ TMT ಫಿನೋಸ್ ಮಾಡಕ್ಕೆ ನಾನು ನೋಡಿದೆ, ಓದಿದೆ. ಅದರಲ್ಲಿ ನಾನು ಕೂಡ ನಿಂತಂತೆ ಇಂಡಸ್ಟ್ರಿ ಲ್ಯಾಂಡ್ ತಗೊಂಡು ಅವ್ರು ಮಾಡಿದ್ದಾರೆ. ಅದು ಮುಟ್ಗೋಲು ಹಾಕೋತೀವಿ ಅಷ್ಟೇ. ಚಿನ್ನದ ಬೆಡಗಿ ರನ್ಯಾ ಪ್ರಕರಣದ ಬಗ್ಗೆ ಸಾಕಷ್ಟು ರಹಸ್ಯಗಳು ಬಹಿರಂಗವಾಗ್ತಾ ಇದೆ. ನಟಿ ರನ್ಯಾರಾವ್ ಶೋಕಿಗೆ ಡಿಆರ್ಐ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಚಿನ್ನವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ನಟಿಗೆ ಬರೀ ಚಿನ್ನವಷ್ಟೇ ಅಲ್ಲ, ದುಬಾರಿ ವಾಚ್ಗಳ ಮೇಲೂ ಕೂಡ ಮೋಹವಿತ್ತು. ರನ್ಯಾ ಮನೆ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳಿಗೆ 39 ವಿದೇಶಿ ವಾಚ್ಗಳು ಪತ್ತೆಯಾಗಿವೆ. ಆದರೆ ವಾಚ್ಗಳನ್ನು ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿಲ್ಲ. ಚಿನ್ನಾಭರಣ, ಹಣ, ಮೊಬೈಲ್, ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಡೀ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಕಿಂಗ್ ಪಿನ್ ನಟಿ ರನ್ಯಾರಾವ್ ಅನ್ನೋದು ಗೊತ್ತಾಗ್ತಾ ಇದೆ. ಈವರೆಗೂ ಬರೋಬ್ಬರಿ 4,83,72,000 ರೂಪಾಯಿ ಸುಂಕ ವಂಚನೆಯಾಗಿದೆ. ಈ ಮಾಸ್ಟರ್ ಮೈಂಡ್ ಜೊತೆಗಿರುವಂತಹ ಸಿಂಡಿಕೇಟ್ ಅನ್ನು ಹಿಡಿಬೇಕು ಅಂತ ಹೇಳಿ ಡಿಆರ್ಐ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಪ್ರಕರಣದಲ್ಲಿ ನಟಿ ರನ್ಯಾ ವಿಚಾರಣೆ ನಡೆಸಿದ ಡಿಆರ್ಐ ಅಧಿಕಾರಿಗಳ ಮುಂದೆ ನಟಿಮಣಿ ಕಣ್ಣೀರಿಟ್ಟಿದ್ದಾಳೆ. ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ. ಈ ಹಿಂದೆ ಯಾವತ್ತೂ ಚಿನ್ನ ಸಾಗಾಟ ಮಾಡಿಲ್ಲ. ಈ ಬಗ್ಗೆ ನಂಗೇನು ಗೊತ್ತಿಲ್ಲ. ಯಾವುದೇ ಪ್ರಶ್ನೆಗೂ ಸೂಕ್ತ ಉತ್ತರವನ್ನು ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಕಸ್ಟಡಿಗೆ ಪಡೆದಿದ್ದ 3 ದಿನದ ವಿಚಾರಣೆಯಲ್ಲಿ ರನ್ಯಾ ಯಾವುದೇ ಪ್ರಶ್ನೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಟಿ ರನ್ಯಾರಾವ್ ಮೊಬೈಲ್ನಲ್ಲಿ ರಾಜಕಾರಣಿಗಳು, ಸಚಿವರು, ಏರ್ಪೋರ್ಟ್ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು, ಪ್ರಭಾವಿಗಳ ಜೊತೆಗೆ ನಂಟಿರುವ ಬಗ್ಗೆ ಮಾಹಿತಿ ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ. ಸದ್ಯ ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ವಿಧಾನಸಭೆಯಲ್ಲೂ ಸದ್ದು ಮಾಡಿದೆ. ಶಾಸಕ ಸುನಿಲ್ ಕುಮಾರ್ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ರನ್ಯಾ ಹಿಂದೆ ಯಾವ ಸಚಿವರಿದ್ದಾರೆ ಅಂತೇಳಿ ಸರ್ಕಾರ ರಾಜ್ಯದ ಜನರಿಗೆ ತಿಳಿಸಬೇಕು. ಯಾರೇ ಪ್ರಭಾವಿಗಳಿದ್ರೂ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಜಿ ಪರಮೇಶ್ವರ್, ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ. ಡಿಆರ್ಐನವರಾಗ್ಲಿ ಸಿಬಿಐನವರಾಗ್ಲಿ ಯಾವುದೇ ಮಾಹಿತಿ ನಮಗೆ ಕೊಟ್ಟಿಲ್ಲ. ಸಚಿವರು ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ಸಿಬಿಐನವರೇ ಪತ್ತೆ ಮಾಡಬೇಕು ಅಂತ ಹೇಳಿದ್ರು. ಇದನ್ನು ವಿರೋಧಿಸಿದ ವಿಪಕ್ಷ ನಾಯಕರು, ಯಾರನ್ನೂ ರಕ್ಷಣೆ ಮಾಡುವ ಪ್ರಯತ್ನ ನಿಮ್ಮ ಹೇಳಿಕೆಯಲ್ಲಿದೆ ಅಂತ ಹೇಳಿ ನಮಗನ್ನಿಸುತ್ತೆ. ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೆ ಹೇಗೆ? ನೀವೇ ಸಿಬಿಐ ತನಿಖೆಗಾದ್ರೂ ಕೊಡಿ ಅಂತ ಕೂಡ ಆಗ್ರಹಿಸಿದ್ರು. ಇನ್ನು ಕಾಂಗ್ರೆಸ್ನ ಸಚಿವರಿಗೆ ರನ್ಯಾ ಕರೆ ಮಾಡಿದ್ದಾಳೆ ಅನ್ನುವುದು ಗೊತ್ತಾಗಿದೆ ಅಂತೇಳಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೊಸ ಬಾಂಬ್ ಹಾಕಿದ್ದಾರೆ. MLC ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಯಾವ ಸಚಿವರು ಇದ್ದಾರೋ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ರನ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್ ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಯಾವ ರೀತಿಯ ಕೈವಾಡಗಳು, ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ಅಂಗೀಕಾರಗೊಂಡಿದೆ. ಮಸೂದೆ ಮಂಡನೆಯ ಚರ್ಚೆಯ ವೇಳೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ರು. DCM DK ಶಿವಕುಮಾರ್ ತಂದೆ ಕೆಂಪೇಗೌಡರು
ಅಂತ ಹೆಸರು ಇಟ್ಕೊಂಡಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಕೆಂಪೇಗೌಡರು ಕಟ್ಟಿದ ನಾಡನ್ನ ಛಿದ್ರ ಮಾಡ್ತಿರೋದು ದುರ್ದೈವ. ಗ್ರೇಟರ್ ಬೆಂಗಳೂರು ವಿಧೇಯಕದಿಂದ ಕನ್ನಡಕ್ಕೆ ಅಪಾಯ, ಈ ವಿಧೇಯಕದಿಂದ ಕನ್ನಡಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಅಂತ ಅಶೋಕ್ ಕಿಡಿಕಾರಿದ್ರು. ಬೆಂಗಳೂರನ್ನ 5 ಭಾಗ ಮಾಡುವ ಬದಲಿಗೆ 5 ಕಮಿಷನರ್ಗಳನ್ನ ಮಾಡಿ ಅವರಿಗೆ ಸಂಪೂರ್ಣ ಅಧಿಕಾರ ನೀಡಿ, ಆದ್ರೆ ಮೇಯರ್ ಅವರ ಅಧಿಕಾರವನ್ನ ಡಿವೈಡ್ ಮಾಡಬಾರದು ಅಂತ ಆಗ್ರಹಿಸಿದ್ರು. ಈ ಬಿಲ್ನಿಂದ ಸ್ಥಳೀಯ ಸಂಸ್ಥೆಗಳ ಪರಮಾಧಿಕಾರವನ್ನ ಕಿತ್ತುಕೊಂಡಂತೆ, ಇದರಿಂದ ಸಮಸ್ಯೆಗಳು ಉದ್ಭವ ಆಗುತ್ತೆ. ಕಾಂಗ್ರೆಸ್ ಬೆಂಗಳೂರನ್ನ ಛಿದ್ರ ಮಾಡಿದೆ ಅಂತ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ರು. ಉಪಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ. ನನಗನ್ಸ್ತೈತೆ ಡಿಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟಲು ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕ 2025 ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಯಾವುದೇ ಚರ್ಚೆ ಇಲ್ಲದೆ ವಿಧೇಯಕ ಅಂಗೀಕಾರವಾಗಿದೆ. ವಿಧೇಯಕವನ್ನ ವಿಪಕ್ಷಗಳು ಸ್ವಾಗತಿಸಿವೆ. ರಾಜ್ಯದಲ್ಲಿ ನೋಂದಾಯಿತವಲ್ಲದ ಸಂಸ್ಥೆ, ವ್ಯಕ್ತಿಗಳು 40,000 ಕೋಟಿ ಸಾಲ ಕೊಟ್ಟಿದ್ದು ಮಿತಿಮೀರಿದ ಬಡ್ಡಿ ಹಾಕ್ತಾ ಇದ್ದಾರೆ. ಸಾಲ ಪಡೆದವರ ಹಿತ ಕಾಯಲು ಸುಗ್ರೀವಾಜ್ಞೆ ಜಾರಿಗೆ ತರಲಾಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಟ್ರೇನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಈಗಾಗಲೇ 30 ಜನ ಮೃತಪಟ್ಟಿದ್ದಾರೆ. ಈ ಬಿಲ್ ತಂದ್ರೆ ದೊಡ್ಡ ಪರಿಣಾಮ ಆಗುತ್ತೆ ಅನ್ನೋ ಭ್ರಮೆ ಬೇಡ. ಬಿಲ್ ತರೋದು ಮುಖ್ಯ ಅಲ್ಲ, ನಿಯಂತ್ರಣ ಹೇಗೆ ಅನ್ನೋದು ಮುಖ್ಯವಾಗಿದೆ ಅಂತ ಹೇಳಿದ್ರು. ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾ ಇದ್ರು, ಜನರ ರಕ್ತ ಏನು ಹೀರ್ತಾ ಇದ್ರು, ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ. ನನಗನ್ಸ್ತೈತೆ ಒಂದ್ ರೀತಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತದೆ. 30 ಜನ ಸತ್ತೋಗಿದ್ದಾರೆ ಇದುವರೆಗೂ. ಅಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರೆ, ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು 30 ಜೀವಗಳನ್ನ ಉಳಿಸಬಹುದಾಯ್ತು ನಾವು. ರಾಜ್ಯದಲ್ಲಿ ಮತ್ತೊಮ್ಮೆ ಹಾಲಿನ ದರ ಏರಿಕೆಗೆ ಕೆಎಂಎಫ್ ಸಿದ್ಧತೆ ನಡೆಸಿದೆ. ರಾಜ್ಯ ಸರ್ಕಾರವು ಈಗಾಗಲೇ ಹಾಲಿನ ದರ ಏರಿಕೆಯ ಸುಳಿವನ್ನು ಕೊಟ್ಟಿದೆ. ಈ ಮಧ್ಯೆ ಕಳೆದ 5-6 ತಿಂಗಳಿಂದ ಪ್ರತಿ ಲೀಟರ್ ಹಾಲಿನ ಪ್ಯಾಕೆಟ್ ಅಲ್ಲೂ ಹೆಚ್ಚುವರಿಯಾಗಿ ನೀಡ್ತಾ ಇದ್ದ ಹಾಲನ್ನು ಕಡಿತ ಮಾಡುವ ನಿಟ್ಟಿನಲ್ಲಿ ಕೆಎಂಎಫ್ ಚಿಂತನೆ ನಡೆಸಿದೆ. ಸದ್ಯ ಹೆಚ್ಚುವರಿ ಹಾಲಿಗೆ ನೀಡ್ತಾ ಇರುವ ಹಣಕ್ಕೆ ಹೆಚ್ಚುವರಿ ದರ ಏರಿಕೆ ಮಾಡಿ ಹಾಲನ್ನು ಕಡಿತಗೊಳಿಸುವ ಬಗ್ಗೆ ಕೆಎಂಎಫ್ ಪ್ಲಾನ್ ಮಾಡಿದೆ. 5-6 ತಿಂಗಳ ಹಿಂದೆ ಪ್ರತಿನಿತ್ಯ 1 ಕೋಟಿ ಸಮೀಪ ಹಾಲು ಉತ್ಪಾದನೆ ಆಗ್ತಾ ಇದ್ದ ಕಾರಣ ಹಾಲನ್ನ ಪ್ರತಿ ಅರ್ಧ ಲೀಟರ್ ಮತ್ತು 1 ಲೀಟರ್ ಪ್ಯಾಕೆಟ್ನಲ್ಲಿ 50 ml ಮತ್ತು 100 ml ಹೆಚ್ಚಿಸಿ ಹೆಚ್ಚುವರಿಯಾಗಿ ದರ ಪರಿಷ್ಕರಣೆ ಮಾಡಿದ್ರು. ಆದರೆ ಸದ್ಯ ಬೇಸಿಗೆ ಕಾರಣ ಉತ್ಪಾದನೆ ಕಷ್ಟ ಆಗಲಿದ್ದು ಸುಮಾರು 10-15% ಹಾಲಿನ ಉತ್ಪಾದನೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಇದರಿಂದ ಹೆಚ್ಚುವರಿಯಾಗಿ ನೀಡ್ತಾ ಇದ್ದ ಹಾಲನ್ನ ಕಡಿತ ಮಾಡುವ ಸಾಧ್ಯತೆ ಇದೆ. ಆದರೆ ಹಾಲು ಕಡಿತ ಆದರೂ ಹೆಚ್ಚುವರಿ ಹಾಲಿಗೆ ಪಡಿತಾ ಇದ್ದ ಹೆಚ್ಚುವರಿ ಹಣವನ್ನ ಕಡಿತ ಮಾಡುವತ್ತ ಕಾದು ನೋಡಬೇಕಾಗಿದೆ. ಕಾರಿನ ಗಾಜನ್ನು ಒಡೆದು 33 ಸೆಕೆಂಡ್ನಲ್ಲಿ 33 ಲಕ್ಷ ದೋಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಆಂಧ್ರಪ್ರದೇಶ ಮೂಲದ 28 ವರ್ಷದ ಎ ಜಗದೀಶ್ ಬಂಧಿತ ಆರೋಪಿಯಾಗಿದ್ದಾನೆ. ಸಿವಿಲ್ ಕಾಂಟ್ರಾಕ್ಟರ್ ಸಂತೋಷ್ ಹಾವೇರಿಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ದೈನಂದಿನ ವ್ಯವಹಾರಕ್ಕಾಗಿ 33 ಲಕ್ಷ ರೂಪಾಯಿ ಹಣವನ್ನು ಸಂಬಂಧಿಕರ ಖಾತೆಯಿಂದ ಚೆಕ್ ಮುಖಾಂತರ ಡ್ರಾ ಮಾಡಿಸಿಕೊಂಡಿದ್ರು. ಡ್ರಾ ಮಾಡಿದ ಹಣವನ್ನು ಕಾರಿನ ಹಿಂಭಾಗದ ಸೀಟಿನಲ್ಲಿಟ್ಟಿದ್ರು. ಸಂತೋಷ್ ಮಾರ್ಚ್ 6ರಂದು ಸಂಜೆ 4:05ಕ್ಕೆ ಮನೆ ಮುಂದೆ ಕಾರನ್ನು ನಿಲ್ಲಿಸಿ ಕಾರಿನಲ್ಲಿ ಹಣ ಬಿಟ್ಟು ಮನೆಯೊಳಗೆ ಹೋಗಿರ್ತಾರೆ. ಮನೆಯಲ್ಲಿ ಊಟ ಮಾಡಿ ವಾಪಸ್ ಸಂಜೆ 5:20ಕ್ಕೆ ಕಾರಿನ ಹತ್ತಿರ ಬಂದು ನೋಡಿದಾಗ ಕಾರಿನ ಗ್ಲಾಸ್ ಒಡೆದು ಹಣ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. 2 ಬೈಕಿನಲ್ಲಿ ಬಂದಿದ್ದ 4 ಜನ ಕಳ್ಳರಲ್ಲಿ ಒಬ್ಬ ಕಾರಿನ ಬಳಿ ಸುತ್ತಾಡಿ ಕಾರಿನ ಗ್ಲಾಸ್ ಅನ್ನು ಒಡೆದು ಕಾರಿನ ಒಳಹೊಕ್ಕು ಹಣವಿದ್ದ ಬ್ಯಾಗ್ ಅನ್ನು ತೆಗೆದುಕೊಂಡಿದ್ದಾನೆ. ನಂತರ ಬೈಕ್ನಲ್ಲಿ ಬಂದ ಮತ್ತೊಬ್ಬ ಖದೀಮ ಆತನನ್ನು ಕರೆದುಕೊಂಡು ಪರಾರಿಯಾಗಿದ್ದಾನೆ. ಈ ಘಟನೆಯ ಸಂಬಂಧ ಹಾವೇರಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬೆಳಗಾವಿ ನರ್ಸಿಂಗ್ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಂಬೈಗೆ ಓಡಿ ಹೋಗಿದ್ದ ಪ್ರೇಮಿಗಳನ್ನ ಪೊಲೀಸರು ಕರೆತಂದಿದ್ದು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ನಾವಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ, ಸ್ವ ಇಚ್ಛೆಯಿಂದ ಓಡ್ ಹೋಗಿದ್ದೀವಿ ಅಂತ ಯುವತಿ ಪೊಲೀಸರ ಮುಂದೆ ಹೇಳಿದ್ದಾರೆ. ನಾನು ಯುವತಿಯನ್ನ ಕಿಡ್ನಾಪ್ ಮಾಡಿರಲಿಲ್ಲ, ಇಬ್ಬರು ಒಪ್ಪಿ ಓಡಿ ಹೋಗಿದ್ವಿ ಅಂತ ಯುವಕ ಸದ್ರುದ್ದೀನ್ ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ ಪಡೆದ ಬಳಿಕ ಪೊಲೀಸರು ಇಬ್ಬರನ್ನ ಬಿಟ್ಟು ಕಳಿಸಿದ್ದಾರೆ. ಬೆಳಗಾವಿಯ ಬಸ್ತವಾಡದ ವಿದ್ಯಾರ್ಥಿನಿ ರಾಧಿಕಾ ಮುಂಚಂಡಿ ಎಂಬಾಕೆಯನ್ನ ಅನ್ಯಕೋಮಿನ ಯುವಕ ಸದ್ರುದ್ದೀನ್ ಕಿಡ್ನಾಪ್ ಮಾಡಿದ್ದಾನೆ ಅಂತ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಯುವತಿ ಕುಟುಂಬಸ್ಥರು ಯುವಕನ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಮದುವೆಗೆ ಯುವತಿ ಮನೆಯಲ್ಲಿ ವಿರೋಧ ವ್ಯಕ್ತ ಆದ ಹಿನ್ನೆಲೆಯಲ್ಲಿ ಓಡಿ ಹೋಗಿದ್ರು.
ನ್ಯಾಷನಲ್ ಕ್ರಶ್ ನಟಿ ರಶ್ಮಿಕಾ ಮಂದಣ್ಣ ಟಾಲಿವುಡ್ ಹಾಗೂ ಬಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಡ್ತಿದ್ದಾರೆ. ಮತ್ತೊಂದು ಕಡೆಗೆ ರಶ್ಮಿಕಾಗೆ ಭದ್ರತೆ ಕೊಡುವಂತೆ ಕೊಡವ ಸಮುದಾಯ ಆಗ್ರಹಿಸಿದೆ. ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೂ ಪತ್ರ ಬರೆದಿದೆ. ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಎನ್.ಯು. ನಾಚಪ್ಪ ಕೊಡಗು ಮೂಲದ ರಶ್ಮಿಕಾಗೆ ಸರ್ಕಾರ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ. ರಶ್ಮಿಕಾ ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆ ಮೂಲಕ ಇಂದು ಭಾರತೀಯ ಚಿತ್ರರಂಗದಲ್ಲಿ ಯಶಸ್ಸು ಕಂಡಿದ್ದಾರೆ. ಆದರೆ ನಟಿಯ ಜನಪ್ರಿಯತೆ ಹಾಗೂ ಕಲಾ ಪ್ರತಿಭೆಯನ್ನ ತಿಳಿಯದ ಕೆಲವರು ವಿನಾಕಾರಣ ಟೀಕೆ ಮಾಡೋ ಮೂಲಕ ಅವರಿಗೆ ಮಾನಸಿಕ ಕಿರುಕುಳ ಕೊಡಲಾಗ್ತಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನಟಿ ಸ್ವಂತ ನಿರ್ಧಾರ ಹಾಗೂ ಆಕೆಯ ಆಯ್ಕೆಗಳ ಸ್ವತಂತ್ರದ ಹಕ್ಕನ್ನ ನಾವೆಲ್ಲರೂ ಗೌರವಿಸಬೇಕು ಅಂತ ನಾಚಪ್ಪ ತಿಳಿಸಿದ್ದಾರೆ. ಈ ಬಗ್ಗೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನನಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ. I have not received that letter. I'll just check up in my office if it has come, then we will see what has to be done in that direction.